ಅಮ್ಮಾರ ನಿಮ್ಮ ಕಡೆ ಮಂದಿಗೆಲ್ಲ ಒಂದಿಟ್ಟು ಏನಿಲ್ಲ ಅಂತ ಹೇಳ್ರಿ. ಇದು ಅವಲಕ್ಕಿ ಉಪ್ಪಿಟ್ಟು ತಿಂದಾದ್ಮೇಲೆ ಜಂಪರ್ ಪೀಸ್ ಅದಾವ್ರಿ ತಂದಿಟ್ಟೇವಿ. ಮುತ್ತೈದು ಹೆಣ್ಮಕ್ಳು ಹಂಗೆ ಕಳಿಸ್ಬಾರ್ದು ನೋಡ್ರಿ, ಅದಕ್ಕೆ ಜಂಪರ್ ಪೀಸ್ ಕೊಡ್ತೇವ್ರಿ. ಹಾಂ ರೀ ಅಮ್ಮಾರ. ಅಯ್ಯ ಶಾಂತವ, ಅದನ್ನೆಲ್ಲ ಯಾಕೆ ತಲೆ ಕೆಡಿಸ್ಕೊಳಕ್ಕೆ ಹೋದಿ? ಏನು ಮಾಡೋಣ ಅವ್ರಿಗೆ ತಂಗದೆ ಅದನ್ನೆಲ್ಲ ಕೊಡಬೇಕಿನ? ಹಾಂ ಅಯ್ಯ ಅಮ್ಮಾರ, ಅದು ಹೆಂಗೆ ಆಕೈತ್ರಿ? ಹೌದಿಲ್ಲ ರೀ, ಫಂಕ್ಷನ್ ಕಾರ್ಯ ಮುಹೂರ್ತ ಅಂತಿರೋದು ಎದಕ್ಕೆ ರೀ? ಅಯ್ಯ ನಾ ಮಾಡೋದಿಲ್ಲ ಮಾಡಬೇಕಲ್ಲ ರೀ. ಎಷ್ಟು ಮನೆಯವರು ಅಂತಂದ್ಮೇಲೆ ಈ ಕಾರ್ಯ ನಡೆಯಕತ್ತಂದ್ಮೇಲೆ ಕೊಡೋದು ತೊಗೊಳೋದು ಎಲ್ಲ ಇದ್ದಿದ್ದಾರೆ. ನಾವು ಅಂತೆಲ್ಲ ಮಂದಿ ನೋಡ್ತೇನೆ ರೀ, ನಮ್ಮ ಊರಾನ್ ಮಂದಿ ಭಾಳ ಕರೆದು ಬಿಟ್ಟೇವ್ರಿ ನಾವು. ಮತ್ತು ನೀವು ಈ ಸಂಬಂಧ ಬರ್ತೀವಂದ್ರೆ ಮತ್ತು ಊರಾನ್ ಮಂದಿ ನಮ್ಮನ್ನು ಬಿಟ್ಟು ನಿನ್ನ ಬಿಟ್ಟು ಹಳ್ಳಿ ಊರು ನೋಡ್ರಿ. ಸಿಟಿಯಾಗ ಆದ್ರೆ ನೀವು ಬೇಕಾದಷ್ಟು ಮಂದಿ ಕರ್ಕೊಂಡು ಮಾಡ್ಬೋದು. ಹಳ್ಳಿಯಾಗ ಒಬ್ರನ್ನ ಕರೆದ್ರೆ ಒಬ್ರನ್ನ ಬಿಡಾಕೆ ಬರೋದೇ ಇಲ್ರಿ. ಇಂಥ ಫಂಕ್ಷನ್ಗಳನ್ನ ಎಲ್ಲಾರನ್ನೂ ಕರೆಯಬೇಕ ನಾವು. ಹಿಂಗಾಗಿ ಮಂದಿನದು ನೋಡ್ತೇನೆ ರೀ ನಾ. ಮತ್ತು ನೋಡು ಗಿರ್ಜವನು ಮತ್ತು ಅಕ್ಕಿ ಮಗಳ ಫಂಕ್ಷನ್ ಆಕಿ ಓಡಾಡಕ್ಯಾರ. ಈಗ ನಾನು ಮತ್ತು ಮಂದಿನಾರ ಮಾತಾಡಿಸ್ತೇನೆ. ಇಲ್ಲ ನೋಡೋಕ್ರ ಮನೆ ಫಂಕ್ಷನ್ಗೆ ಹೋದ್ವಿ ಯಾರೂ ಮಾತಾಡಿಸ್ಲಿಲ್ಲ ಅಂತೇಳಿ ಮಾತು ಬರ್ತಾರೆ. ಹಾಂ ರೀ ಅಮ್ಮಾರ, ನೀವು ಇಲ್ಲಿ ನೋಡ್ಕೊರಿ ಹಂಗಾರ ನಾವು ಒಂದಿಟ್ಟು ಹೋಗಿರ್ತೀನಿ ರೀ ಆ ಕಡೆ. ಆಯ್ತು ಆಯ್ತು ನೋಡ್ಕೊ ಹೋಗಿ. ಮಲೇಶ್ನ ಒಂದಿಟ್ಟು ಆ ಬುಟ್ಟಿ ಕೊಡ್ಬಪ್ಪ ಇಲ್ಲಿ. ಓ ಸಂತಕ ಬನ್ನಿ ಬನ್ನಿ. ಸಿದ್ಧಾರ್ಥ, ಆಮೇಲೆ ನಮ್ಮ ಪೂಜಾ ಆತು ನೋಡುವ. ನಿಮ್ಮ ಫಂಕ್ಷನ್ ಅಂತೂ ನಿರ್ವಿಘ್ನವಾಗಿ ನಡೀತು. ಇನ್ಯಾರು ಟೆನ್ಷನು ಇಲ್ಲ. ಮದುವೆ ಒಂದು ಹಿಂಗೆ ಸುಸೂತ್ರಕ್ಕೆ ಹಾಕಿಬಿಟ್ರೆ ಸಾಕು ನೋಡುವ, ಹೆಚ್ಚಿಂದ ಏನು ಬೇಡ ಬೇಡ. ಹಾಂ ವೈನಿ, ಹೌದು ನೋಡ್ರಿ, ನೀವು ಹೇಳೋದು ಹಿಂಗೆ ನಿರ್ವಿಘ್ನವಾಗಿ ನಡೀತು. ನಂಗಂತೂ ಭಾಳ ಖುಷಿ ಆಯ್ತು. ಪೂಜಾನ ನಮ್ಮ ಮನೆಗೆ ಸೊಸೆಯಾಗಿ ಬರೋದಂತೂ ನಂಗಂತೂ ಭಾಳ ಅಂದ್ರೆ ಭಾಳ ಮನ್ಸಿಗೆ ಖುಷಿ ಆಗ್ಬಿಡ್ತ್ರಿ. ಅಲ್ಲ ಅಣ್ಣನ ಹಿಂತಿ ಹಂತಾಕಿ ಕರ್ಕೊಂಬಂದು ಆಮೇಲೆ ನಾಳೆ ಜಗಳ ಆಡೋದಕ್ಕೆ ನೋಡ್ರಿ. ಪೂಜಾ ಆದ್ರೆ ಎಲ್ಲ ಹೊಂದ್ಕೊಂಡು ಹೋಗ. ಹೌದು ಶಶಿ, ನಮ್ಮ ಪೂಜಾಗೆ ಏನು ಕಡಿಮೆ ಆಗೈತೆ ಹೇಳು? ಬಂಗಾರದಂತ ಹುಡುಗಿವ. ನಿಮಗೂ ಏನು ಕಡಿಮೆ ಆಗಿಲ್ಲ ಬಿಡು. ಆಕೆ ಗುಣಕ್ಕೆ ತಕ್ಕಂಗೆ ಆಕೆಗೆ ಮಣ್ತನ ಸಿಕ್ಕೈತೆ. ನನಗಂತೂ ಭಾಳ ಅಂದ್ರೆ ಭಾಳ ಮನ್ಸಿಗೆ ಖುಷಿ ಆಗ್ತಾವ. ಹೌದ್ರಿ ಅಕ್ಕಾರ, ನೀವು ಹೇಳೋದು ಭಾಳ ಬರೋಬ್ಬರ ಐತಿ. ನನಗೆ ಆ್ಯಕ್ಚುಲಿ ನನಗೆ ಮದುವೆ ಬಗ್ಗೆ ಯಾವುದೇ ಇಂಟ್ರೆಸ್ಟ್ ಅಂತೂ ಇರಲೇ ಇಲ್ಲ. ಮದುವೆ ಆಗಬಾರ್ದಂತ ಇತ್ತಕ ನನಗೆ ಬಿಸ್ನೆಸ್ಸು ಅದು ಇದು ಬೆಳೆಸ್ಕೋಬೇಕು ಇದ್ರೊಳಗೆ ಇತ್ತು ನನ್ನ ತಲೆ. ಯಾವಾಗ ಪೂಜಾ ನೋಡಿನಲ್ಲ ಅದೆಲ್ಲ ಬದಲಾಗಿ ಹೋಯ್ತು ನೋಡ್ರಿ. ಬದಲಾಗಬೇಕಲ್ರಿ ನಮ್ಮ ಪೂಜಾನ ಮಕ್ಕ ಅಂಥದ್ದು. ಯಾರ್ಯಾರು ಆಸೆ ಪಟ್ರೆ ಸಿಗ್ತೈತಾ? ಆಸೆ ಪಡೋದಕ್ಕೂ ಒಂದು ಇದಂತ ಇರ್ಬೇಕಲ್ರಿ. ಅಂದ್ರೆ ಸಿಗ್ತೈತದು. ನಾವು ಏನೇನೋ ಹೋಗಿ ನಾವು ಪಾತಾಳಕ್ಕಿರ್ತೀವಿ, ಆಕಾಶದಾಗಿ ನಕ್ಷತ್ರ ಬೇಕಂದ್ರೆ ಸಿಗ್ತೈತಾ? ಹೌದಿಲ್ರಿ? ಹೌದು ಪಾರವ್ವ, ನಿನ್ನ ಮಾತು 100% ಸತ್ಯ ನೋಡುವ. ನಾವು ಸಿಕ್ಕಿದ್ದಕ್ಕೆ ಆಸೆ ಪಟ್ರೆ ನಮ್ಮ ಸಿಗಂಗಿಲ್ಲದು. ನಮ್ಮ ಹಣೆ ಬರೆದಾಗ ಬರ್ದಿರ್ಬೇಕದನ್ನು ದೇವ್ರು ಪ್ರತಿಯೊಂದನ್ನು ಹಿಂಗೆ ಅಂತೇಳಿ ಅಂದ್ರೆ ಸಿಗೋದು. ಹಂಗೆ ನಾವು ಆಸೆ ಪಡ್ತೀವಿ ನಮ್ಮ ಕೈಯಾಗ ಸಿಕ್ಬಿಡ್ರಿ ಅಂತ ಸಿಕ್ಕೋ ಮಾತಲ್ಲ ಬಿಡುವ. ಹೌದ್ರಿ ಅಮ್ಮಾರ. ಆಮೇಲೆ ಎಲ್ಲ ಚಲೋ ಆಗ್ತಿರ್ತೈತಿ. ಚಲೋ ಒಳ್ಳೆ ಕಾರ್ಯಕ್ಕೆ ನಮ್ಮದು ಕೈ ಜೋಡಿಸ್ಬೇಕು, ಅವ್ರಿಗೆ ಒಳ್ಳೇದಾಗಲಿ ಅಂತೇಳಿ. ನಮ್ಮ ಕೈಯ ಮಾಡೋಕಾಲಿಕ ಬಿಟ್ಬಿಡ್ಬೇಕ್ರಿ. ಕೆಟ್ಟದಂತರೂ ಮಾಡಲೇಬಾರ್ದು. ಆದ್ರೆ ಒಂದಷ್ಟು ಮಂದಿಗೆ ಬುದ್ಧಿ ಬರೋದು ಭಾಳ ಕಠಿಣ ಐತ್ರಿ. ಅದು ನಮಗೆ ಸಿಗಂಗಿಲ್ಲ ಅಂತ ಗೊತ್ತಿದ್ರು ಸುಳ್ಳೆ ವ್ಯರ್ಥ ಪ್ರಯತ್ನ ಮಾಡ್ತಾವು, ತಲೆ ಕೆಟ್ಟದ್ದು. ಆದ್ರೆ ನಾ ಬಿಡ್ಬೇಕಲ್ರಿ ಅಮ್ಮಾರ. ನಾ ಬಿಡ್ತೇನಾ? ನಾನು ಅಷ್ಟು ಸಲೀಸಾಗಿ ಯಾರು ಬಾಲ ಬಿಚ್ಚಕ್ಕೂ ಬಿಡಂಗಿಲ್ರಿಪ್ಪ. ಆ ಬಾಲ ಹೆಂಗೆ ಕತ್ತರಿಸ್ಬೇಕು ಅಂಥೇಳಿ ನನಗೆ ಭಾಳ ಚಲೋನ ಗೊತ್ತೈತಿ. ಮಿಟ್ಟಕಲಾಡಿ ನನಗೆ ಹೇಳಕತ್ತ ಇಂಡೈರೆಕ್ಟಾಗಿ. ಈಕೆ ಏನೋ ಕಳ್ಳಿ ಕಂತ್ರಾಕ್ ಮಾಡ. ಅಲ್ಲ, ನಾ ತೊಗೊಂಬಂದಿದ್ದು ನೆಕ್ಲೆಸ್ ಇಲ್ದಂಗೆ ಇವ್ರದ್ದು ಎಂಗೇಜ್ಮೆಂಟ್ ಆಗ್ಬೇಕಂದ್ರೆ ಇಲ್ಲಿ ಏನೋ ಪಿತ್ತೂರಿ ಆಗೈತಿ. ಮೊದಲು ಏನಾಗೈತಿ ಅಂಥೇಳಿ ತಿಳ್ಕೊಬೇಕು. ವೈನಿ, ಏನು ಹೇಳತ್ತೀರಿ ನೀವು? ನಿಮ್ಮ ಮಾತು ನನಗೆ ಅರ್ಥನೇ ಆಗತ್ತಿಲ್ಲ. ಪಾರು ಹಂಗಾಕಿ ನಕಲಿ ಮಾಡ್ತಿರ್ತಾಳೆ. ಅಯ್ಯೋ ಅಕ್ಕಾರ, ನಾ ಯಾಕೆ ನಕಲಿ ಮಾಡ್ರಿ ಹೇಳ್ರಿ? ಇದ್ದದ್ದು ನಿಂತಂಗೆ ಹೇಳಿದೆ. ಒಂದಷ್ಟು ಮಂದಿಗೆ ಯಾರ್ಗಾರ ಒಳ್ಳೇದಾಕೈತಿ ಅಂದ್ರೆ ಸಹಿಸ್ಕೊಳಕ್ಕೆ ಆಗ್ತಿರಂಗಿಲ್ಲ ಅಂತ್ರಿ. ಒಂದಷ್ಟು ಮಂದಿಗೆ ಹಂಗೆ ಖಾರ ಕಲಿಸ್ದಂಗೆ ಆಗ್ತಿರ್ತೈತೆ ಅಂತ ಹೊಟ್ಯಾಗ. ಅಂಥವ್ರಿಗೆ ಹೇಳಿನ್ರಿ. ಅಯ್ಯೋ ನಿಮಗಲ್ರಿಪ್ಪ, ನೀವು ಒಳ್ಳೆ ಮನುಷ್ಯರು. ಬರ್ರಿ ನವ ಜೋಡಿಗಳ ಜೊತೆ ಒಂದು ಫೋಟೋ ತಗೋಬರಿ. ಬಾರ ಸಿಂಚನ, ಇಲ್ಲಿ ಬಾಜುಕ್ ನಿಂತ್ಕೊಬಾ. ಪೂಜಾನ್ ಬಾಜುಕ್ ನಿಂತ್ಕೊಂಡು ಫೋಟೋ ತಗೋಬಾ. ನಿಮ್ಮ ತಂಗಿನ ಅಕ್ಕನೋ ಏನಾಗ್ಬೇಕು ನಿನಗೆ? ಆಕೆ ಬಾಜುಕ್ ನಿಂತು ಫೋಟೋ ತಗೋಬಾ. ಆಕೆ ಎಂಗೇಜ್ಮೆಂಟ್ ತಂಗಿ ನೀನು ಬಂದಿರ್ಬೇಕಂತ ಗೊತ್ತಾಗ್ಬಾರ್ದ. ಬಾರ. ನಂಗೆ ಈ ಫೋಟೋ ಒಳಗೆಲ್ಲ ಇಂಟ್ರೆಸ್ಟ್ ಇಲ್ಲ, ನನಗೇನು ಬೇಡ. ಅಯ್ಯೋ ಶಿವಣ್ಣ, ಹಿಂಗಂದ್ರೆ ಹೆಂಗವ? ಅಯ್ಯ, ನಿಮ್ಮ ಅಕ್ಕಂದು ಎಂಗೇಜ್ಮೆಂಟ್ ತಂಗಿ ಓಡಾಡ್ಲಿಕ್ಕಂದ್ರೆ ಹೆಂಗೆ? ಹೌದಿಲ್ಲ ಶಶಿ? ಕರಿವಾ ಸಿಂಚನ ಫೋಟೋಕ್ಕೆ. ಹೌದು ಸಿಂಚನ, ಬಾ. ಪಲ್ಲವಿ ಹೋದ್ಲ? ಕಂಡೇ ಇಲ್ಲಕ್ಕಿ. ಬೆಳಗ್ಗೆ ಗಾಡಿಗೆ ಬಂದಿದ್ದಷ್ಟ, ಇಲ್ಲೆಲ್ಲೂ ಕಂಡೇ ಇಲ್ಲ. ಎಲ್ಲ ಹೋದ್ಲಕ್ಕಿ? ಓ,
ಯಾರು ನಿಮ್ಮ ಅಣ್ಣನ ಹೆಂಡತಿ ಆಕೆ ಅದೇನೋ ಐತಲ್ಲ ಅದ ಲ್ಯಾಪ್ಟಾಪ ಅದನ್ನ ಹಿಡ್ಕೊಂಡು ಅದನ್ನ ಕಟ್ಕೋ ಅಂತ ಕುಂತಾವ ಅದ್ರೊಳಗಿನ ಕಾರ್ನಾಗ ಅದ ಆಕಿ ಇಳ್ದ ಬಂದಿಲ್ ಬಿಡುತ್ತಾಗ. ಓ ಆ ಹುಡುಗಿ ಎಲ್ಲಿ ಕೆಲಸ ಮಾಡ್ಬೇಕು ಎಲ್ಲಿ ಬಿಡ್ಬೇಕು ಅನ್ನೋದು ಗೊತ್ತಿಲ್ಲ. ಕಂಪ್ನಿ ಓನರ ಇಲ್ಲದಾನ ಆರಾಮ್ಸೆ ಕೂಲಾಗೆ ಎಂಗೇಜ್ಮೆಂಟ್ ಮಾಡ್ಕೊಳಕತ್ತಾನ. ಈಕಿ ಕಂಪ್ನಿಯಾಗ ಕೆಲಸ ಮಾಡತ್ತಕ್ಕಿ ಈಕಿ ಕೆಲಸ ಮಾಡ್ಕೊತ ಕುಂತಾಳ ನೋಡಿ. ಚೀಚಿ ನಮ್ಮ ಮನ್ಯಾಗ ಬ್ಯಾಡ ಅನ್ಸುತ್ತೆ. ಇರ್ಲಿ ಇದ್ದವ್ರ ತಕ್ಕೋರ್ವ ಇಲ್ಲದೆ ಇದ್ದವ್ರಿಲ್ಲ. ಎಲ್ಲಿ ಎಲ್ಲಾರನ್ನೂ ಕರೆಯಕ್ಕೆ ಹೋಗೋಣ. ನನ್ನ ಮನ್ಸಿಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಗ್ಬಿಟ್ಟೈತಿ. ನನ್ನ ಮಗ ಒತ್ತಾಗ ಹೆಂಗೋ ಹಿಂಗೋ ಮದ್ವೆ ಅಂತ ಬಂದಲ್ಲ, ಅವನು ಮದ್ವೆಗೆ ಹೆಂಗೆ ಒಪ್ಪಿಸ್ಬೇಕು ಅನ್ನೋದು ಅವ್ನು ನನಗೆ ದೊಡ್ಡ ಗುಡ್ಡದಂಗೆ ಆಗ್ಬಿಟ್ಟಿತ್ತು. ಇವತ್ತು ಪೂಜವ ನಿನ್ನಿಂದ ಅದೆಲ್ಲ ಆರಾಮಾಯ್ತು ನೋಡುವ. ನನಗರ ಭಾಳ ಖುಷಿ ಆಯ್ತು. ನಿನ್ನಂಥ ಹುಡುಗಿ ನನ್ನ ಮನೆಗೆ ಸೊಸೆಯಾಗಿ ಬರ್ತಾ ಅಂದ್ರೆ ಅದಕ್ಕಿಂತ ಒಳ್ಳೇದು ನನಗೇನೂ ಇಲ್ಲ ನೋಡುವ. ಇನ್ನು ನೀವೇನು ಟೆನ್ಷನ್ ತಿಳ್ಕೊಬೇಡ್ರಿ ಅಮ್ಮಾರ. ಏನು ಮನೆ ಖಜಾನೆನ ನಿಮ್ಮ ಸೊಸಿಗೆ ಒಪ್ಪಿಸಿ ಆರಾಮ್ ನೆಮ್ಮದಿಯಾಗಿದ್ಬಿಡ್ರಿ. ನಾಳೆ ಒಂದು 4 ಮಕ್ಳು ಹಡ್ದು ಕೊಡ್ತಾಳೆ, ಹಿಡಿದು ಜೋಪಾನ ಮಾಡೋದು ಅಟ್ಟ ಕೆಲಸ ನಿಮ್ದು. ಬೇರೆ ಏನು ಹೆಚ್ಚಿಗೆ ಮಾಡಕ್ಕೆ ಹೋಗ್ಬೇಡ್ರಿ ನೀವು. ಚಲೋ ಹೇಳಿದ್ರಿ ನೋಡ್ರಿ. ಆತಲ್ಲ ಮತ್ತಿನ್ನೇನು ನಿಮ್ಮದು ಲೈನ್ ಕ್ಲಿಯರ್ ಆತಲ್ಲ. ಶಶಿ ಆದಿತ್ಯ ಆತು 4 ಮಂದಿದು 2 ಜೋಡಿದು ಒಂದು ಮಂಟಪದಾಗ ಮದುವೆ ಮಾಡಿ ಮುಗಿಸ್ಬಿಡ್ತು ನೋಡಪ್ಪ. ಏನು ಚಿಂತೆ ಇಲ್ಲ. ಒಬ್ಬಾಕಿ ಶಶಿನ ಔಟ್ ಗೋಯಿಂಗ್ ಮಾಡಿರಿ, ಪೂಜಾ ಇನ್ಕಮಿಂಗ್ ಮಾಡಿಬಿಡ್ರಿ. ಒಬ್ಬಕ್ಕೆ ಹೋಗ್ತಾಳೆ ಒಬ್ಬಕ್ಕೆ ಬರ್ತಾಳೆ. ಏನು ಟೆನ್ಷನ್ ಇಲ್ಲ ನಿಮಗೆ. ಆರಾಮ ಆತು ನೋಡ್ರಿ ನಿಮ್ಮ ಮನೆ ಚಿಂತೆ. ಆತ್ರಿ ಹಂಗಾರ ನನಗೊಂದು ಕೆಲಸ ಐತ್ರಿ. ನಮ್ಮ ಅತ್ತಿ ಕೊದಿರ್ತಾಳ್ರಿ ನನಗೆ. ಇಲ್ಲೇ ನಿಂತ್ಬಿಟ್ಟೆಲ್ಲ ಮುಂದಿನ ಕೆಲಸ ನೋಡು ಅಂಥೇಳಿ. ಆತ್ವಾ ನೀನು ಭಾಳ ಓಡಾಡಿದ್ದೆ ಫಂಕ್ಷನಾಗ. ಆಯ್ತು. ಓ ಚಂದ್ರಕಾರ ನಿಮ್ಮಂತೆ ಒಂದು ಸ್ವಲ್ಪ ಡೀಪ್ ಡಿಸ್ಕಷನ್ ಮಾಡ್ಬೇಕ್ರಿ. ಬರ್ರಿ ಅಲ್ಲಿ ಮಾತಾಡೋಣ. ಪಾಪರು ಫೋಟೋ ತಗೊಳ್ಳಿ. ನಾವು ಜೋಡಿಗಳು ಏನರ ಮಾತಾಡ್ಕೋದಿರ್ತೈತಿ. ನಾವು ಯಾಕೆ ಅವ್ರ ನಡಕ ಶಿವ ಪೂಜೆದಾಗ ಕರಡಿ ಬಿಟ್ಟಂಗೆ ಹೌದಿಲ್ರಿ. ಬರ್ರಿ ಸಿಂಚನ ಬಾಬಾ ನಿಮ್ಮ ಜೊತೆ ಒಂದು ಸ್ವಲ್ಪ ಡೀಪ್ ಡಿಸ್ಕಷನ್ ಮಾಡೋದೈತಿ. ಬಾ ಬಾ ಬಾ. ಏನಕ್ಕಿದ ಗಪ್ಪ ಆ ನೆಕ್ಲೆಸ್ನಾಗ ಏನೋ ಕಾರ್ಬಾರ್ ಮಾಡಾಳಿಕಿ. ಏನಂತ ಹೇಳ್ಕೊಂಡು ನಡಿ ಸಿಂಚನ. ಓ ಸಿಂಚನ ಬಂದ್ರೆ ಹೆಂಗೆ ಕರಿತಾಳೆ ನೋಡು ಅಲ್ಲಿ ಹುಂಬವ. ಏನೇನಪ್ಪ ಇವೈನಿ ಒಂಥರ ವಿಚಿತ್ರ ಮಾತಾಡಿದ್ರೆ. ಆದರೂ ಏನಾರ ಆಗಲಿ ಎಲ್ಲ ಒಳ್ಳೇದಾತಲ್ಲ ಅಷ್ಟೇ ಸಾಕು. ನಾವು ಇಟ್ಟು ಬರ್ತಂತ ತಡ್ರಿ ಕೆಲಸ ಐತಿ. ಪೂಜಾ ಹೆಂಗೆ ಅನ್ನಿಸ್ತು? ನಿನಗೆ ಖುಷಿ ಆಯ್ತಾ? ಆ್ಯಕ್ಚುಲಿ ಸಿದ್ಧಾರ್ಥ ಅವರೇ, ನನಗೆ ಖುಷಿ ಆಯ್ತು ಅನ್ನೋಕ್ಕಿಂತ ನಾನು ನಿಮ್ಮನ್ನು ಕೇಳಬೇಕು. ನೀವು ಅಷ್ಟು ದೊಡ್ಡ ಮನುಷ್ಯರು, ಅಷ್ಟು ದೊಡ್ಡ ಮಂತಂದವರು. ನಿಮ್ಮ ಮನೆಯಾಗೆಲ್ಲ ನಿಮ್ಮ ಮನೆ ಫಂಕ್ಷನ್ ಅಂದ್ರೆ ಅಷ್ಟು ದೊಡ್ಡದಾಗೆ ನಡೀತೈತಿ. ನೀವು ನಾವೇನೋ ನಮಗೆ ನಿಗ್ದಂಗೆ ಇಲ್ಲಿ ಗುಡಿಯಾಗ ಮಾಡಿಬಿಟ್ವಿ. ನಿಮಗೆ ಏನೋ ಸರಿ ಅನ್ನಿಸ್ಲಿಲ್ಲ ಏನೋ, ಅದಕ್ಕೆ ಸಾರಿ ರೀ. ಅಯ್ಯೋ ಅದ್ರೊಳಗೇನೈತಿ? ಪುಣ್ಯವಂತರಿಗೆ ಅಷ್ಟೇ ಇಂಥ ಗುಡ್ಯಾಗ ಫಂಕ್ಷನ್ ಮಾಡ್ಕೊಳಕ್ಕೆ ಸಿಗೋದು. ಅದ್ರಾಗ ನಮ್ಮ ಮದುವೆ ಒಂದೇ ಫಂಕ್ಷನ್ ಇದು ಹಣ್ಣು ಹಾಕೋದು. ಅದು ದೇವ್ರ ಗುಡ್ಯಾಗ ಆತಂದ್ರೆ ನನಗೆ ಯಾಕೆ ಸಿಟ್ಟು? ನನಗೆ ಈ ಆಡಂಬರ ಎಲ್ಲ ನನ್ನ ಬಿಸ್ನೆಸ್ ಸಂಬಂಧ ಮಾಡ್ತೀನಿ. ನಾನು ದೊಡ್ಡಗೆ ಫಂಕ್ಷನ್ ಮಾಡ್ಕೊತಿರ್ತೀನಿ. ಕ್ಲೈಂಟ್ಸ್ನೆಲ್ಲ ಕರೆದು ಮಾಡಬೇಕಾಗ್ತೈತಿ. ಅದು ಬಿಸ್ನೆಸ್ ಸಂಬಂಧ. ಹಂಗಂತೇಳಿ ನನಗೆ ಅದು ಇಷ್ಟ ಅಂತಲ್ಲ. ನನಗೆ ಸಿಂಪಲ್ಲಾಗೇ ಇರೋದು ಇಷ್ಟ. ಆದರೆ ನನ್ನ ಬಿಸ್ನೆಸ್ ಸಂಬಂಧ ಎಲ್ಲ ಮಾಡಬೇಕಾಗ್ತದೆ ಆಗಾಗ. ಅದ್ರ ಮುಂದೆ ಗ್ರ್ಯಾಂಡಾಗಿ ಮಾಡ್ಕೊಂಡು ನಾವು ನನಗೆ ಈಗಾಗಿದ್ದಂತೂ ಭಾಳ ಖುಷಿ ಆಯ್ತು. ನೀನು ಅದನ್ನು ತಲೆಗೆ ತೆಕ್ಕೋಬೇಡ. ದೇವ್ರ ಗುಡ್ಯಾಗ ಆಗಿದ್ದು ದೇವ್ರ ಆಶೀರ್ವಾದ ಸಿಕ್ಕಷ್ಟು ಖುಷಿ ಆಯ್ತು ನನಗೆ. ಓ ಹೌದಾ? ನಾನಂತರೂ ಇದೆಲ್ಲ ಕನಸು ನನಸು ನಂಗೆ ನಿಜವಾಗ್ಲೂ ಒಂದು ಗೊತ್ತಾಗತ್ತಿಲ್ಲ ಸಿದ್ಧಾರ್ಥವ್ರೆ. ಸಿಂಚನ ನಿಮ್ಮನ್ನ ಇಷ್ಟಪಟ್ಟಿದ್ಲು. ಆಕಿನೂ ಇವತ್ತು ಫಂಕ್ಷನ್ಗೆ ಬಂದು ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಿದ್ರು. ದೊಡ್ಡವನು ಸಿಟ್ಟು ಮಾಡ್ಕೊಳ್ಳಿಲ್ಲ. ಇಷ್ಟೆಲ್ಲ ನಾ ಅಂದ್ಕೊಂಡಂಗೆ ಆಕೈತಿ ಅಂತ ನಾನು ಅಂದ್ಕೊಂಡೇ ಇದ್ದಿಲ್ಲ. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಮೊದಲ ನೀವಂದ್ರೆ ನಂಗೆ ಇಷ್ಟ ಇತ್ತು. ಆದರೆ ಸಿಂಚನ ನಿಮ್ಗೆ ಇಷ್ಟಪಡೋದ ಅನ್ನೋ ವಿಚಾರ ನಂಗೆ ಗೊತ್ತಾದ್ಮೇಲೆ ನಿಮ್ಗೆ ಈ ವಿಚಾರನ ಹೇಳಕ್ಕೆ ನನಗೆ ಆಗಲೇ ಇಲ್ಲ. ನನಗೆ ಗೊತ್ತಿತ್ತು ಪೂಜಾ ನಿನಗೆ ನಾ ಅಂದ್ರೆ ಇಷ್ಟ ಅಂತೇಳಿ. ಅದ್ರ ಪರಿಸ್ಥಿತಿ ಕಟ್ಟಿಬಿದ್ದು ನೀ ಎಲ್ಲ ಮುಚ್ಚಿಟ್ಕೊಂಡು ಅಂತೂ ನನಗೆ ಗೊತ್ತಿತ್ತು. ಹೋಗ್ಲಿ ಬಿಡು, ತಲೆ ಕೆಡ್ಸ್ಕೊಬೇಡ. ಈಗಾದರೂ ನಾನು ಇಷ್ಟಪಡ್ತೇನೆ ಅಂತ ಹೇಳ್ತೀಯಾ ಅಥವಾ ಹಂಗೆ ಮನಸ್ಸೊಳಗೆ ಇಟ್ಕೊಂಡು ಕುಂತು ಬಿಡ್ತೀಯಾ? ಅಂದ್ರೆ ಏನು ಹೇಳ್ಬೇಕು ನಿಮ್ಗೆ? ಏನು ಹೇಳ್ತೀಯ ನೋಡು? 3 ಅಕ್ಷರ ಇದ್ದಿದ್ದು ವರ್ಡ್ದು ಏನೇನು ಹೇಳ್ತೀಯ ನೋಡು. ನಿನ್ಗೆ ಬಿಟ್ಟಿತ್ತು. ಹೇಳೋ ಟೈಮ್ ಬರಲಿ ಹೇಳ್ತೀನಿ. ಇನ್ನೂ ಎಂಥ ಟೈಮ್ ಬೇಕು? ನಾವಾಗ ದಂಪತಿಗಳು ಇಲ್ಲೇ ರೊಮ್ಯಾನ್ಸ್ ಚಾಲೂ ಮಾಡಬೇಡ್ರಿ. ಇನ್ನು ಭಾಳಷ್ಟು ಟೈಮ್ ಐತಿ ನಿಮ್ಮ ರೊಮ್ಯಾನ್ಸಿಗೆ. ನಂಗೆ ಒಂಚೂರು ಕೆಲಸ ಐತಿ. ನೀವು ಮಾತಾಡ್ಕೊಂತ ನಿಲ್ರಿ ಬಂದೆ. ಏ ಶಶಿ, ಈ ಆರತಿ ನಂಗೆ ಕೈಯಾಗ ಕೊಟ್ಟು ಹೋದಿಲ್ಲ. ನಾನು ಹೆಂಗಸೂರಿನದು ಹಿಡ್ಕೊಳಕ್ಕೆ. ಶಶಿ